ಬಳ್ಳಾರಿ ಗಲಭೆ ಪ್ರಕರಣದ ತನಿಖೆಗೆ ಇಳಿದಿದ್ದಾರೆ ನೂತನ ಐಜಿ ಎಸ್ಪಿ. ಹಲವು ಸವಾಲಿದೆ ಅವ್ರಿಗೆ. ಬಳ್ಳಾರಿ ವಲಯದ ಐಜಿ ಹರ್ಷ ಮತ್ತು ಎಸ್ಪಿ ಡಾಕ್ಟರ್ ಸುಮನ್ ಪನ್ನೇಕರ್. ಗಲಭೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ನ ಪಡೆದುಕೊಳ್ತಾ ಇದೆ. ಬಿಜೆಪಿ ನಾಯಕರು ಕೂಡ ನೀಡ್ತಾ ಇದ್ದಾರೆ. ಬ್ಯಾನರ್ ಗಲಾಟೆ ಕೇಸ್ ಮೂಲ ಪತ್ತೆ ಮಾಡೋದೇ ಈಗ ಸವಾಲಾಗಿದೆ. ತನಿಖೆಗೆ ಇಳಿದಿದ್ದಾರೆ ನೂತನ ಐಜಿ ಮತ್ತೆ ಎಸ್ಪಿ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ನೋಡಿ, ಈಗ ನೂತನ ಐಜಿ ಮತ್ತೆ ಎಸ್ಪಿ ಇಬ್ರು ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. ಬಟ್ ಸಾಕಷ್ಟು ಸವಾಲುಗಳು ಇದೆ ಈ ಒಂದು ಪ್ರಕರಣದಲ್ಲಿ. ಮಧುಸೂದನ್, ಮುಖ್ಯವಾಗಿ ಜನವರಿ 1ರಂದು ನಡೆದಂಥ ಈ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಇಬ್ಬರು ಅಧಿಕಾರಿಗಳ ತಲೆದಂಡವನ್ನು ಮಾಡಿರುವಂಥದ್ದು. ಹಿಂದಿನ ಎಸ್ಪಿ ಪವನ್ ನಿಜ್ಜೂರ್ ಆಗಿರಬಹುದು, ಜೊತೆಗೆ ಅವ್ರನ್ನ ಸಸ್ಪೆಂಡ್ ಮಾಡುವಂತೆ ಈಗಾಗಲೇ ಸರ್ಕಾರ ಆದೇಶವನ್ನು ಅವತ್ತೇ ಮಾಡಿತ್ತು. ಜೊತೆಗೆ ಬಳಿಕ ನಿನ್ನೆ ತಾನೇ ಬಳ್ಳಾರಿ ವಲಯ ಐಜಿ ಆಗಿರ್ತಕ್ಕಂಥ ವರ್ತಿಕಾ ಕಟಾರಿ ಅವರನ್ನು ಕೂಡ ಸರ್ಕಾರ ವರ್ಗಾವಣೆ ಮಾಡಿದೆ. ಈ ನಿಟ್ಟಿನಲ್ಲಿ ದಕ್ಷ ಅಧಿಕಾರಿಗಳನ್ನು ಈಗ ಬಳ್ಳಾರಿಗೆ ನೇಮಕ ಮಾಡಿದೆ. ಮುಖ್ಯವಾಗಿ ಬಳ್ಳಾರಿ ವಲಯ ಐಜಿ ಆಗಿರ್ತಕ್ಕಂಥ ನೂತನ ಐಜಿ ಆಗಿರ್ತಕ್ಕಂಥ ಹರ್ಷ ಅವರು ಕೂಡ ಘಟನೆಗೆ ಸ್ಥಳಕ್ಕೆ ವಿಸಿಟನ್ನು ಮಾಡಿರುವಂಥದ್ದು. ಜೊತೆಗೆ ಒಂದಷ್ಟು ಘಟನೆಗಳ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಇವತ್ತು ಬಳ್ಳಾರಿ ನೂತನ ಎಸ್ ಪಿ ಆಗಿರ್ತಕ್ಕಂಥ ಸುಮನ್ ಪನ್ನೇಕರ್ ಅವರು ಕೂಡ ಇವತ್ತು ಚಾರ್ಜನ್ನು ತಗೊಳ್ತಾರೆ. ತದನಂತರದಲ್ಲಿ ಒಂದಷ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾರೆ. ಜೊತೆಗೆ ಈ ಒಂದು ಘಟನಾ ಸ್ಥಳವನ್ನು ವೀಕ್ಷಣೆ ಮಾಡ್ತಾರೆ. ತದನಂತರದಲ್ಲಿ ಇಲ್ಲಿನ ಏನು ಭೌತಿಕ ವಸ್ತುಗಳಾಗಿರ್ಬೋದು, ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು, ಮತ್ತು ಮುಖ್ಯವಾಗಿ ಈ ಒಂದು ತನಿಖೆಯಲ್ಲಿ ಪಾತ್ರವಹಿಸುವುದೇ ಈಗ ಬ್ಯಾಲಿಸ್ಟಿಕ್ ಎವಿಡೆನ್ಸ್ ಆಗಿರ್ಬೋದು. ಯಾಕೆಂದರೆ ಈ ಘಟನೆಗೆ ಪ್ರಮುಖ ಕಾರಣ ಖಾಸಗಿ ಗನ್ಮ್ಯಾನ್ಗಳು ಫೈರಿಂಗನ್ನು ಓಪನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಗಲಭೆ ಆಯಿತು. ತದನಂತರದಲ್ಲೇ ರಾಜಶೇಖರ್ ಏನಿದ್ದಾನೆ ಈತ ಸಾವನ್ನಪ್ತಾನೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸದಾಗಿ ಬರ್ತಿರುವಂಥ ಎಸ್ ಪಿಗೂ ಕೂಡ ಸಾಕಷ್ಟು ಸವಾಲು ಇರುವಂಥದ್ದು. ಮುಖ್ಯವಾಗಿ 2 ಗಂಟೆಯಿಂದ ಈ ಘಟನೆ ಆರಂಭ ಆಗುತ್ತೆ. ಆದರೆ ಸಂಜೆ 7 ಗಂಟೆವರೆಗೂ ಕೂಡ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಇರೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈಗಾಗಲೇ ವರದಿ ಕೂಡ ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ಎಸ್ ಪಿ ಅವರನ್ನೇ ತಲೆದಂಡ ಮಾಡೋಕ್ಕೆ ಈಗ ಸರ್ಕಾರ ಕೂಡ ಮುಂದಾಗಿತ್ತು. ಅವರನ್ನು ಕೂಡ ಈಗ ಸಸ್ಪೆಂಡ್ ಮಾಡಿ ಆಗಿರುವಂಥದ್ದು. ಆದರೆ ಈಗ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಎರಡೂ ಪ್ರಕರಣಗಳಲ್ಲಿ ಉಭಯ ಶಾಸಕರ ಹೆಸರುಗಳು ಮುಂಚೂಣಿಯಲ್ಲಿರುವುದರಿಂದ ಸಾಕಷ್ಟು ಈ ಒಂದು ಪ್ರಕರಣವನ್ನು ತನಿಖೆ ನಡೆಸೋಕ್ಕೂ ಸವಾಲಾಗಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದ ಹಿನ್ನೆಲೆ ಜೊತೆಗೆ ಇಲ್ಲಿರ್ತಕ್ಕಂಥ ತನಿಖಾಧಿಕಾರಿಗಳಾಗಿರ್ಬೋದು ಮತ್ತು ಆ ಒಂದು ಘಟನೆಯ ಹಿನ್ನೆಲೆ ಅಂದರೆ ಯಾವಾಗ 2:30ಗೆ ಬ್ಯಾನರ್ ವಿಚಾರವಾಗಿ ಒಂದಷ್ಟು ಎರಡು ಗುಂಪುಗಳ ನಡುವೆ ವಾಗ್ವಾದ ಎಲ್ಲವೂ ನಡೀತಿರುತ್ತೋ ಆಗ ಘಟನಾ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ಇರಲಿಲ್ಲ. ಜೊತೆಗೆ ಆ ಒಂದು ಘಟನೆಯ ಆರಂಭದಲ್ಲೇ ಅದನ್ನು ತಿಳಿಗೊಳಿಸಿದರೆ ಆ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇರಲಿಲ್ಲ, ಜೊತೆಗೆ ಗಲಭೆಗೂ ಹೋಗ್ತಿರಲಿಲ್ಲ ಅನ್ನುವಂಥ ಮಾತನ್ನು ಬಳ್ಳಾರಿಯ ಜನರು ಈಗ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಫೈರಿಂಗ್ ಏನು ಬಿತ್ತು, ಎಷ್ಟು ರೌಂಡ್ಗಳಲ್ಲಿ ಫೈರಿಂಗ್ ನಡೀತು ಅನ್ನುವಂಥದ್ದು ಕೂಡ ಈವರೆಗೂ ಅಧಿಕೃತವಾಗಿ ಸ್ಪಷ್ಟನೆ ಸಿಗ್ತಾ ಇಲ್ಲ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಬಾಡಿ ಏನಿದೆ, ರಾಜಶೇಖರ್ ಮೃತದೇಹ ಬಾಡಿಯನ್ನು 2-3 ಬಾರಿ ಪೋಸ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಈಗಾಗಲೇ ಆ ಒಂದು ಬಾಡಿ ಏನಿದೆ ಅದನ್ನು ಸುಟ್ಟು ಹಾಕಿದ್ದಾರೆ ಅನ್ನುವಂಥ ಒಂದು ಮುಖ್ಯವಾಗಿ ಆರೋಪವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಈ ಪ್ರಕರಣದಕ್ಕೆ ಮುಖ್ಯವಾಗಿ ರಾಜಶೇಖರ್ ಮೃತದೇಹ ಏನಿತ್ತು ಅದನ್ನು ಬೇಕು ಅಂತಲೇ ಅಧಿಕಾರಿಗಳ ಮುಂಚೂಣಿ ವಹಿಸಿ ಆದರೆ ಅವರ ಕುಟುಂಬದ ಮೇಲೆ ಒತ್ತಡವನ್ನು ಹಾಕಿ ಅದನ್ನು ಸುಟ್ಟು ಹಾಕಿರುವುದು ಸಾಕಷ್ಟು ಈಗ ಬಿಜೆಪಿಗರು ಏನಿದ್ದಾರೆ ಅದನ್ನು ಆರೋಪವನ್ನು ಮಾಡಿರುವಂಥದ್ದು, ಅದನ್ನೇ ಅಸ್ತ್ರವಾಗಿ ಈಗ ಬಳಸ್ಕೊಳ್ತಾ ಇರುವಂಥದ್ದು. ಈ ಒಂದು ಘಟನೆ ಪಾದಯಾತ್ರೆ ಮೂಲಕ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಬಳ್ಳಾರಿ ಅಂದರೆ ಅವಂಬಾವಿಯ ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಬರ್ತಾ ಇದ್ರು. ಈ ನಿಟ್ಟಿನಲ್ಲಿ ಅದನ್ನು ತಡೆಯೋಕ್ಕೆ ಮುಂದಾಗಲಿಲ್ಲ. ಹೀಗಾಗಿ ಹಲವು ಪ್ರಶ್ನೆಗಳು ಕೂಡ ಈಗ ಪೊಲೀಸರ ಮುಂದೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೂತನವಾಗಿ ಬಂದಂಥ ಎಸ್ ಪಿಗಳು ಇದನ್ನು ಯಾವ ಥರ ಆಗಿ